ವಿಜುವಲ್ಸ್ ನೋಡಿ, ನಿಮ್ಗೋಸ್ಕರನೇ ಹಾಕ್ಸಿರೋದು. ಒಂದ್ ನಿಮಿಷ. ಈಗ ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಆಗ್ತಾರೆ, ಮಾತಾಡ್ತಾರೆ. ಎಸ್, ಮಾತಾಡಿದ್ಮೇಲೆ ಮತ್ತೆ ಎಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವ್ರು ಕಾಣೋದಿಲ್ಲ. ಎಲ್ಲೂ ಕೂಡ ನಾವಂತೂ ಕಂಡುಬಿಟ್ಟು ನೋಡಿರ್ಲಿಲ್ಲಪ್ಪ. ಎಲ್ಲೋದ್ರು? ಬಂದು ಒಂದ್ಸಲ ಕೈ ಕೊಟ್ಟು ಹೋಗ್ಲಿಕ್ಕೆ ಅವರು ಅಲ್ಲಿದ್ರ. ಒಳ ಜಗಳ ಇಲ್ಲ. ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅಂತೀರಾ ನೀವು? ಪ್ರೀತಿ ಕಾಣುತ್ತಿಲ್ವೇ? ಅಲ್ಲ, ಒಂದು ವಿಜುವಲ್ಸ್ ಅನ್ನ ತೋರಿಸಿ ನೀವು ಇಡೀ ಪಿಕ್ಚರ್ ತೋರಿಸ್ತೀವಿ ಅಂತ ಹೇಳಿದ್ರೆ ಅದೇಗಾಗತ್ತೆ ಮೇಡಮ್. ಯಾವುದೇ ವಿಜುವಲ್ಗಳು ಅರ್ಥ ಆಯ್ತಲ್ಲ, ಯಾವುದೇ ವಿಜುವಲ್ಗಳು. ಒಂದ್ ನಿಮಿಷ, ನಿನ್ನೆ ಇಲ್ಲೇ ಕೂತ್ಕೊಂಡು ರ್ಯಾಪ್ ಅಪ್ ಮಾಡ್ತಾ ಇದ್ದೆ ನಾನು, ಇಲ್ಲೇ ಕೂತ್ಕೊಂಡು ವಿವರಣೆ ಕೊಡ್ತಾ ಇದ್ದೆ ನಾನು ಇದೇ ವಿಚಾರವಾಗಿ. ಒಂದೇ ಸಲ ಕಾಣಿಸಿದ್ ಜಮೀರ್ ಅಹಮದ್ ಖಾನ್ ಅವ್ರ ಕಡೆ ಕಾಣಿಸಿಲ್ಲ. ನೀವು ಕೇಳಿದ್ರೆ ಒಳ ಜಗಳ ಇಲ್ಲ ಅಂತೀರಾ? ಯಾವುದೇ ಒಳ ಜಗಳ ಇಲ್ಲ. ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆ ಮುಂದಿನ ಎಕ್ಸ್ಪಾನ್ಷನ್ ಅಲ್ಲಿ ಹೈಕಮಾಂಡ್ ಅವರು ಸೂಕ್ತವಾದಂತಹ ನಿರ್ಣಯ ಕೈಗೊಳ್ತಾರೆ. ಹೈಕಮಾಂಡ್ ಅವರು ನಿರ್ಣಯಕ್ಕೆ ಬಿಟ್ಟಿರುವಂತದ್ದು ಅರ್ಥ ಆಯ್ತಲ್ಲ. ಸೊ ಮಾನ್ಯ ಹೈಕಮಾಂಡ್ ಅದನ್ನ ಎಲ್ಲ ಸರಿಪಡಿಸುತ್ತೆ. ಸದೃಢವಾಗಿದೆ ನಮ್ಮ ಹೈಕಮಾಂಡ್. ಹೈಕಮಾಂಡ್ ಹತ್ರ ಇದೇ ಆಡಿಯೋ ಇಟ್ಕೊಂಡು ಹೋಗ್ತಾರೆ. ವೇಣುಗೋಪಾಲ್ ಅವ್ರು ಗೋಗರಿತಾರೆ, ಇಲ್ಲ ರೀ ನಮ್ ಕೇರಳದ ಎಲೆಕ್ಷನ್ ಎಲ್ಲ ಕೆಲಸ ಮಾಡಿದಾರೆ ಇವರು, ಹಿಂಗಾರು ಮಾಡಿ ಮಿನಿಸ್ಟರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರ ಹತ್ರ ಹೇಳ್ತಾರೆ. ಹಮಾರಾ ಪಾಸ್ ಏಕ್ ಆಡಿಯೋ ನೈ ಹೈ, ಬಹುತ್ ಆಡಿಯೋ ಹೈ, ಸಬ್ ಕುಚ್ ಪತಾ ಹೈ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಅವ್ರಿಗೆ. ಇದೊಂದೇ ಆಡಿಯೋ ಹೊರಗಡೆ ಬಂದಿದ್ದು ಒಂದೇ, ಬಹಳ ಆಡಿಯೋಗಳಿದೆ ಇದ್ರ ಬಗ್ಗೆ. ಅದು ಹೆಂಗ್ ಬಂತು ಏನ್ ಬಂತು ಅಂತ ಜಮೀರ್ ಅಹಮದ್ ಖಾನ್ ಅವರೇ ಹೇಳ್ಬೇಕು ಇದ್ರ ಬಗ್ಗೆ. ಇದು ಸೃಷ್ಟಿ ಅದೆಲ್ಲ ಏನೋ ಸೃಷ್ಟಿ ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೆ. ಅದು ಸತ್ಯ ಏನಾಗಿದೆ ಅನ್ನೋದು ಜನಕ್ಕೆ ಗೊತ್ತು, ಜಮೀರ್ ಅಹಮದ್ ಖಾನ್ ಅವ್ರಿಗೆ ಗೊತ್ತು. ಇದು ವಿಡಿಯೋ ಆಗಿತ್ತು ಅಂದ್ರೆ ಜಮೀರ್ ಅಹಮದ್ ಖಾನ್ ಅವ್ರು ಸುಮ್ಮನೆ ಕುತ್ಕೊಂಡ್ಬಿಟ್ರ ಅವ್ರ? ಸಿದ್ದರಾಮಯ್ಯ ಅವ್ರು ತಮ್ಮ ಶಿಷ್ಯನಿಗೆ ಪಟ್ಟು ಹಿಡಿದು ಮಾಡಿಸ್ತಿರ್ಲ್ವಾ? ನನ್ ಇದೆಲ್ಲ ವಿಚಾರ ಬೇಡ ಮೇಡಮ್. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದಿಲ್ಲ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ, ಬೀಜ ಸಿಕ್ತಿಲ್ಲ ರೈತರಿಗೆ. ಸರ್ ಅವ್ರು ಹೇಳ್ತಾ ಇದ್ದಾರೆ ಒಂದೇ ಆಡಿಯೋ ಅಲ್ಲ, ಸಾಕಷ್ಟು ಆಡಿಯೋ ಇದೆ, ಹೊರಗೆ ಬಂದಿದ್ದು ಒಂದೇ ಆಡಿಯೋ ಅಂತ ಹೇಳಿ. ನೋಡಿ, ನಾವು ಇವತ್ತು ಕಣ್ಣೆದುರಿಗೆ ಏನಿದೆ ಅದನ್ನ ಮಾತ್ರ ನಾವು ಮಾತಾಡಬೇಕಾಗ್ತದೆ. ಅರ್ಥ ಆಯ್ತಲ್ಲ. ನಾವು ಊಹೆಗಳ ಆಧಾರದ ಮೇಲೆ, ಊಹಾಪೋಹಗಳ ಆಧಾರದ ಮೇಲೆ, ಅಥವಾ ಬಿಜೆಪಿ ಅವರು ಏನೋ ಒಂದು ಉತ್ತರ ಕೊಡ್ತಾರೆ ಅದಕ್ಕೆ ಪ್ರತಿಯೊಂದಕ್ಕೆ ನಾವು ಉತ್ತರ ಕೊಡ್ಬೇಕಾಗಿಲ್ಲ. ಅರ್ಥ ಆಯ್ತಲ್ಲ. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಬಿಜೆಪಿ ಅವರಿಗೆ ಇಲ್ಲ. ಒಂದು ಸೀಟು ಕೊಡದೇ ಇರುವಂತಹ ಪಕ್ಷ. ನಾವು ಯಾವುದೇ ಅದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಆ ಸಮುದಾಯ ಮೇಲೆ ನಿಮಗೆ ವಿಶೇಷ ಸಮುದಾಯವನ್ನೇ ಗುರಿ ಮಾಡಿ ತಾವು ರಾಜಕಾರಣ ಮಾಡ್ಕೊಂಡು ಬಂದಿರೋಂಥವ್ರು ಅಲ್ಪಸಂಖ್ಯಾತರ ಬಗ್ಗೆ ಏನು ಮಾತಾಡ್ತಾರೆ? ಅವ್ರು ಯಾಕೆ ಮಾತಾಡ್ತಾರೆ? ಮಾತನಾಡುವ ಮೊದಲು ಅವರಿಗೆ ಏನಾದರೂ ಒಂದು ಆ ಸಮುದಾಯಕ್ಕೆ, ಇವತ್ತು ಹೇಳ್ತಾ ಇದ್ದಾರೆ ಸಬ್ಕಾ ವಿಶ್ವಾಸ್ ಸಬ್ಕಾ ಸಾಥ್ ಅಂತೆಲ್ಲ ಹೇಳ್ತಾರೆ ಅವರು. ಆದರೆ ಅವರು ಒಂದು ವಿಶೇಷ ಸಮುದಾಯವನ್ನು ಗುರಿ ಮಾಡಿ ಅದನ್ನೇ ಅದರ ವಿರುದ್ಧ ವಿಷಕಾರಿ, ಅದಕ್ಕೆ ಅನ್ಯಾಯ ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನೋಡಿ, ಇವ್ರ ನ್ಯಾಯ ಯಾವ ತರ ಇದೆ ಅಂದ್ರೆ, ಶಾಬಾನು ಅಂತ ಇನ್ನೊಂದು ಕೇಸ್ ಆಯ್ತು. ಒಂದು ಮುಸಲ್ಮಾನ್ ಹೆಣ್ಮಗಳು ಗಂಡ 3 ಮಕ್ಕಳು ಆದ್ಮೇಲೆ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಹೇಳುತ್ತೆ ಇವ್ರಿಗೆ ನ್ಯಾಯದ ಪ್ರಕಾರ ಇವ್ರಿಗೆ ಗಂಡ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಅವ್ರ ಹೆಂಡತಿನ ಬಿಟ್ಟು ಹೋದ್ರೆ ಅವ್ರು ಕೊಡಬಾರ್ದು, ಇದು ಇಸ್ಲಾಂ ಪ್ರಕಾರ 3 ದಿವಸ ಮಾತ್ರ ಏನೋ ಕೊಡಬೇಕು ಅನ್ನೋದೇನೋ ಕಾನೂನು ತರ್ತಾರೆ. ಇವರು ಮುಸಲ್ಮಾನ್ ಹೆಣ್ಮಕ್ಳ ಬಗ್ಗೆ, ಮುಸಲ್ಮಾನ್ ಜನರ ಬಗ್ಗೆ ಮೊಸಳೆ ಕಣ್ಣೀರಷ್ಟೇ ಕಾಂಗ್ರೆಸ್ ಇವರು. ಕಾಂಗ್ರೆಸ್ ಪಕ್ಷ ಈಗ 12 ವರ್ಷ ಆಯ್ತು ಹೇಳಿ. ಪ್ರತಿಯೊಂದಕ್ಕೂ ನೆಹರು ಅವ್ರು ಮಾಡಿದ್ದಾರೆ, ರಾಜೀವ್ ಗಾಂಧಿ ಅವ್ರು ಮಾಡಿದ್ದಾರೆ. ನೀವು ಜವಾಬ್ದಾರಿ ಯಾವಾಗ ತಗೊಳ್ಳೋದು? 11 ವರ್ಷ ಆಯ್ತು ನೀವು ಬಂದು. ಅದನ್ನ ಹೇಳ್ತೀನಿ ರೀ, ಕೇಳಿಸ್ಕೊಳ್ಳಿ. ನೋಡಿ, ಕರ್ನಾಟಕದ 2023 ಚುನಾವಣೆ ಆಯ್ತು. ನಾವು ಹಿಂಗೆ ಬೂತ್ ಮಟ್ಟದ್ದು ಒಂದಿಷ್ಟು ಡೇಟಾನ ತೆಗೆದು ಕೂತ್ಕೊಂಡಿರ್ತೀವಿ. 1200 ವೋಟ್ ಇರೋ ಕಡೆಗೆ 980 990 ವೋಟ್ ಆಗಿರುತ್ತೆ. ಅಲ್ಲಿ 860 870 ವೋಟ್ಸ್ ಎಲ್ಲ ಕಾಂಗ್ರೆಸ್ಗೆ ಬಿದ್ದಿರುತ್ತೆ. ಅಲ್ಲೊಂದು 180 ವೋಟ್ BJPಗೆ ಬಿದ್ದಿರುತ್ತೆ. ನಾನು ಕೇಳಿದೆ ಬೂತ್ ಏಜೆಂಟ್ಗೆ, ಇದು ಯಾವ ಕಮ್ಯುನಿಟಿ ಇದೆಯಪ್ಪ ಇಷ್ಟು ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ. ಮುಸಲ್ಮಾನರು ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾರೆ ಸರ್, ನಮ್ಮವ್ರು ಸ್ವಲ್ಪ ಹಿಂದೂಗಳು ಸ್ವಲ್ಪ ಅಲ್ಲಿ ಇದ್ದಾರೆ ಅಂತಂದರು. ಓ ಹೌದಾ, ಇಲ್ಲಿ ಬೆನಿಫಿಷರೀಸ್ ಲಿಸ್ಟ್ ತೆಗೀರಿ. ನಾವು BJP ಅವ್ರು ಏನು ಮಾಡಿರ್ತೀವಿ ಅಂದರೆ ಬೆನಿಫಿಷರೀಸ್ ಲಿಸ್ಟ್ ಮಾಡಿರ್ತೀವಿ ಎಲ್ಲ ಬೂತ್ ವೈಸ್, ಯಾವ ಸ್ಕೀಮ್ ಯಾರು ತೊಗೊಂಡ್ರು ಅಂತೇಳಿ. ಮೇಡಮ್ ನೀವು ನಂಬಲ್ಲ, ಅಲ್ಲಿ 780 ಈ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿದ್ದೀವಿ.
65-70 ಮನೆಗಳ ಕೊಟ್ಟಿದೀವಿ. ಆ ಉಜ್ವಲ ಯೋಜನೆ ಹಳ್ಳ ಹಿಡಿದು ಹೋದ್ರಿ ನಿಮ್ದು. ಯಾರು ಹೇಳಿದ್ದು? ಇಡೀ ದೇಶದಲ್ಲಿ ಆ ಉಜ್ವಲ ಯೋಜನೆ ಇಲ್ಲ ಈಗ. ಶಂಕರ್ ಸರ್, ಅರ್ಥ ಆಯ್ತಾ? 10 ಕೋಟಿ 50 ನೀವು ಮಾತಾಡ್ಬೇಕಲ್ಲ, ಅಲ್ಲ ನೀವು ನೋಡಿ, ಗೊತ್ತಿಲ್ಲ. ನೀವು ನಾನು ಜನಧನ ಯೋಜನೆ ತಂದ್ರಿ, ಅದು ಹಳ್ಳ ಹಿಡಿದು ಹೋಯ್ತು. ಆಯ್ತಾ? ಉಜ್ವಲ ತಂದ್ರಿ, ಅದು ಹಳ್ಳ ಹಿಡಿದು ಹೋಯ್ತು. ಮಾಡ್ಕೊಳ್ಳಿ, ಇರಿ ಸರ್. ನೋಡಿ, ಇರಿ ಇವರು ಸರ್, ನಿಮ್ಗೆ ಬಡವರ ಗೊತ್ತಿರಲ್ಲ. ಬಗ್ಗೆ ತಾತ್ಸಾರ ಹೇಗಿದೆ ಅಂತ. ಬಡವರ ಸರ್, ಬಗ್ಗೆ ನಿಮ್ಗೆ complete ತಾತ್ಸಾರ ಇದೆ. complete ಮಾಡಿ, ನಾವು complete ಕೊಡ್ತಾ ಇರುವಂತ ಮಾಡಿ. ಗ್ಯಾರಂಟಿ ಯೋಜನೆಗಳಿಗೆ ನೀವು ಅಡ್ಡ ಕೇಳಿಸ್ಕೊಳ್ಳಿ, ಬಂದ್ರಲ್ಲ, ಅಲ್ಲಿ ಕೇಳಿಸ್ಕೊಳ್ಳಿ. ಗೊತ್ತಾಗತ್ತೆ ನೀವು ಯಾರು ಬಡವರ ದಲಿತರ ಪರ ಇದ್ದಾರೆ, ಯಾರು ಶಂಕರ್ ಶ್ರೀಮಂತರ ಸರ್, ಪರ ಇರಿ, ಇದ್ದಾರೆ. ದಲಿತರ ದುಡ್ಡು ನಿಮ್ಮ ಶಂಕರ್ ಸರ್, 11 ವರ್ಷಗಳ ಆಳ್ವಿಕೆಯಲ್ಲಿ ಬಡವರು ಇನ್ನೆಷ್ಟು ಬಡವರು ಆಗ್ತಾ ಇದ್ದಾರೆ, ಇರ್ಷಾದ್ ಸರ್. ಶ್ರೀಮಂತರು ಶ್ರೀಮಂತರನ್ನೇ ಆಗ್ತಾ ಇದ್ದಾರೆ. ಇರ್ಷಾದ್ ಸರ್, ನೀವು ಬರೀ 2 ನಿಮಿಷ ಉದ್ಯೋಗಪತಿಗಳ time ಕೊಡೋಣ ಪರವಾಗಿರುವಂತಹ ಸರ್ಕಾರಗಳು ಇರ್ಷಾದ್ ಸರ್, ನಿಮ್ದು. 2 ನಿಮಿಷ ಟೈಮ್ ಕೊಡೋಣ, ಆಮೇಲೆ ನಿಮ್ಗೆ ಟೈಮ್. ಎಸ್ ನೋಡಿ, ಹೇಳಿ. 10 ಕೋಟಿ 57 ಲಕ್ಷ ಮನೆಗಳಿಗೆ ಒಂದೊಂದು ಮನೆಗಳಿಗೆ ಗ್ಯಾಸ್ ಸಿಲಿಂಡರ್, ಕಂಪ್ಲೀಟ್ ಗ್ಯಾಸ್ ಒಲೆ, ಕಂಪ್ಲೀಟ್ ಸೆಟಪ್ ಸೇರಿ 5,000 to 5,500 ಸಾವಿರ ನಾವು ಒಂದು ಮನೆಗೆ ಸ್ಪೆಂಡ್ ಮಾಡಿದೆ ಕೇಂದ್ರ ಸರ್ಕಾರ. 10 ಕೋಟಿ 57 ಲಕ್ಷ ಮನೆಗಳಿಗೆ ಡೈರೆಕ್ಟ್ ಆಗಿ ತಲುಪಿಸಿದೀವಿ. ಒಂದೇ ಒಂದು ಇವ್ರ ಅವಧಿಯಲ್ಲಿ ಏನು 55-60 ವರ್ಷ ಆಯ್ತಲ್ಲ, ಆಯ್ತಪ್ಪ ಹಿಂದೂಗಳಿಗೆ ಬಿಟ್ಬಿಟ್ರಿ, ಮುಸಲ್ಮಾನರಿಗಾರು ಕೊಟ್ಟಿದಾರ ತೆಗೆದು ನೋಡಿ. Okay. ನೀವು ಇದ್ರಲ್ಲಿ Yes, ಸನ್ಮಾನ yes, yes, ಮಾಡ್ಬೇಕು, complete, ಬೇರೆ complete. ಮಾಡಕ್ಕೆ ಆಗಲ್ಲ ನಿಮ್ಗೆ, ರಾಜಕಾರಣ ನೀವು ಮಾಡಕ್ಕೆ ನೀವು ಆಗಲ್ಲ. ಆಲೋಚನೆ ಸರ್, ಮಾಡೋದು. complete. ನಾವು Yes, ಇವರು sir, ಸರಿ, ಒಂದ್ ನಿಮಿಷ, ಸಂವಿಧಾನಿಕ yes, sir, yes, ಆಶಯಗಳ ಹೇಳಿ. ಅಡಿನಲ್ಲಿ ಸರ್ಕಾರ ಮತ್ತೆ ಈ ದೇಶದ ಸರ್ಕಾರಗಳು ನಡಿಬೇಕು. ಶಾದಿ ಭಾಗ ತಂದಿದ್ದಾರೋ? ನೀವು ಅರ್ಥ ಇದಲ್ಲ, ಮುಸಲ್ಮಾನ ಶಾದಿ ಭಾಗ ತಂದವರು ಯಾರು? ಆ ಕಮ್ಯುನಿಟಿ ಜೊತೆ ಅನ್ಯಾಯ ಆಗಿದೆ, ಜಾತಿ ಆ ಸಮುದಾಯ ಜೊತೆ ಅನ್ಯಾಯ ಆಗಿದೆ, ನೀವೆಲ್ಲ ಸೇರಿ ಅನ್ಯಾಯ ಬೇರೆ ಮಾಡ್ತೀರಿ. ಸಮುದಾಯಗಳಿಗೆ ಆಗಿಲ್ಲ. ಎಲ್ಲ ಸಮುದಾಯದವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅಯ್ಯೋ, ಅಯ್ಯೋ, ಇವತ್ತು ದೇವರೇ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ಯಾವ್ದಾದ್ರು ಒಂದು ವಿಶೇಷ ಸಮುದಾಯ ಕೊಟ್ಟಿರುವಂತ ಯೋಜನೆಗಳದು. Yes. ಅದು ಸಾಮಾಜಿಕ ನ್ಯಾಯದಡಿನಲ್ಲಿ ಸಮಾಜ ನಿರ್ಮಾಣ ಹೇಳ್ತೀನಿ ಮಾಡುವ ಬನ್ನಿ, ನೀವು ಮಾಡಿದ್ದನ್ನ. ಯೋಜನೆಗಳು. ಒಂದ್ ಅರ್ಥ ನಿಮಿಷ ಆಯ್ತಲ್ಲ? ಶಂಕರ್ ಸರ್, ನಂದೊಂದು ಪ್ರಶ್ನೆ ಇದೆ ಇರ್ಷಾದ್ ಸರ್. ಈಗ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡುವಂತಹ ಪಕ್ಷ, ಅದು ಒಪ್ಕೊಳ್ತೀರಾ? ಓಕೆ, ಈಗ ಶಕ್ತಿ ಯೋಜನೆ ಅಂತ ಮಾಡಿದ್ರಿ, ಹೆಣ್ಣು ಮಕ್ಕಳಿಗೋಸ್ಕರನೇ ಮಾಡಿದ್ರಿ, 2,000 ರೂಪಾಯಿ ಅಂತ ಕೊಟ್ರಿ, ಹೆಣ್ಣು ಮಕ್ಕಳಿಗೋಸ್ಕರನೇ ಕೊಡ್ತಿದ್ದಾರೆ, ಒಪ್ಕೊಳ್ತೀರಾ? ಹೌದು. ಓಕೆ, ಇಷ್ಟು ಹೆಣ್ಣು ಮಕ್ಕಳ ಜೊತೆಗಿರುವಂತಹ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಸಚಿವ ಸ್ಥಾನ ಕೊಡೋದಿಲ್ಲ. ಕೊಡ್ತಾರೆ ಮೇಡಮ್, ಖಂಡಿತವಾಗಿಯೂ ಕೊಡ್ತಾರೆ. ಸರ್, ಇದ್ರಲ್ಲಿ ಸ್ವಲ್ಪ ಮೊದಲನೇ ತಾಳ್ಮೆ ಇರ್ಲಿ. ಮೊದಲನೇ ಇರ್ಲಿ. ಪಟ್ಟಿಯಲ್ಲಿ, ನೋಡಿ, ಈಗ ಮೊದಲನೇ ನೋಡಿ, ಪಟ್ಟಿಯಲ್ಲಿ ಹೈಕಮಾಂಡ್ ಒಂದೇ ಅವರಿಗೆ ಒಂದು ಹೆಣ್ಣು ನೋಡಿ, ಮಕ್ಕಳ ಸ್ಥಾನ ನೋಡಿ, ಕೊಟ್ಟಿಲ್ಲ. ಹೈಕಮಾಂಡ್ ಅವರು ಮೇಡಮ್, ಎಲ್ಲ ನಿರ್ಣಯ ಮಾಡಿದ್ದಾರೆ. ಹೇಳಿದ್ಮೇಲೆ ಎಲ್ಲ ಆಯಾಮಗಳ ಬಗ್ಗೆ ನಿರ್ಣಯ ಮಾಡಿದ್ದಾರೆ. ಹೈಕಮಾಂಡ್ ಅವ್ರಿಗೆ ಎಲ್ಲ ಗೊತ್ತಿದೆ, ಯಾರಿಗೆ ಯಾವಾಗ ಕೊಡ್ಬೇಕು, ಅದೇ ಏನ್ ಹೇಳ್ತಾರೆ ಕೊಡ್ಬೇಕಂತ. ಸರ್. ಈಗ 2ನೇ ಲಿಸ್ಟ್ ಅಲ್ಲಿ ಹೆಣ್ಮಕ್ಳನ್ನ ಎಲ್ಲ ಸರಿದೂಗಿಸ್ತಾರೆ, ಪಕ್ಷ ಅಲ್ವಾ ಸರ್? ಸರಿದೂಗಿಸ್ತಾರೆ. ಇರ್ಷಾದ್ ಸರ್, ಎಲ್ಲ ಹೆಣ್ಮಕ್ಳು- ಸಮುದಾಯದವರಿಗೆ, ಮಹಿಳೆಯರಿಗೆ, ಇರ್ಷಾದ್ ಮಹಿಳಾ ಸಬಲೀಕರಣ ನನ್ನೊಂದು ಪ್ರಶ್ನೆ ಸರ್. ಬಗ್ಗೆ ಮಾತನಾಡೋದು ಮತ್ತು ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗುವುದೇ ಕಾಂಗ್ರೆಸ್ ಪಕ್ಷ. ಬೇರೆ ಯಾವುದೇ ಪಕ್ಷದಿಂದ ಅದು ಸಾಧ್ಯ ಇಲ್ಲ. ಹೆಣ್ಮಕ್ಳ ಜೊತೆಗಿರುವಂತಹ ಪಕ್ಷ, ಹೌದು. 2,000 ರೂಪಾಯಿ ಕೊಟ್ಟು ಬೆಳೆಸ್ತಿದ್ದೀರಿ, ಖಂಡಿತವಾಗಿ ಅವ್ರಿಗೆ ನಾವು ಅವ್ರಿಗೆ ಸಂಪುಟದಲ್ಲೂ ಯಾವುದೇ ಒಂದು ಖಂಡಿತ ಲಕ್ಷಣನೂ ಇಲ್ವಾ ಹೆಣ್ಮಕ್ಳಿಗೆ? ಇದೆ, ಖಂಡಿತವಾಗಿಯೂ ಇದೆ. ಮುಂದೆ ಎರಡನೇ ಅಥವಾ 3ನೇ ಎಕ್ಸ್ಪಾನ್ಷನ್ ಅಲ್ಲಿ ಖಂಡಿತವಾಗಿ ಮಹಿಳೆಯರು ಫಸ್ಟ್ ಯಾಕಿಲ್ಲ? ಬರ್ತಾರೆ. ನೋಡಿ ಯಾಕೆ ಕೊಟ್ಟಿಲ್ಲ? ನೋಡಿ, ಇವತ್ತು ಅವರು ಫಸ್ಟ್ ಲಿಸ್ಟ್ ಅನ್ನ ಅವರು ಇವಾಗ ರಿಲೀಸ್ ಮಾಡಿದ್ದಾರೆ. 2ನೇ ಲಿಸ್ಟ್ ಅಲ್ಲಿ ಬರ್ತಾರೆ. ಸ್ವಲ್ಪ ತಾಳ್ಮೆ ಇರಲಿ ಮೇಡಮ್. ಸರ್ಕಾರದ ನೋಡಿ, ಪೂರ್ಣ ಪ್ರಮಾಣದ ಸರ್ಕಾರ ಇವತ್ತು ಇದು ಅಧಿಕಾರಕ್ಕೆ ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ತಾಳ್ಮೆ ಇರಿ. ಇದೆಲ್ಲ ಎಕ್ಸರ್ಸೈಸ್ ಆಗ್ಲಿ, ಪೂರ್ತಿ ಎಕ್ಸರ್ಸೈಸ್ ಆದ್ಮೇಲೆ ಮಾತಾಡೋಣ ಅದ್ರ ಮೇಲೆ. ನೋಡಿ, ಇವ್ರುಗಳದೆಲ್ಲ ಮೊಸಳೆ ಕಣ್ಣೀರು, ಮುಸಲ್ಮಾನ್ ಬಗ್ಗೆನೂ ಇವ್ರಿಗೆ ಕರುಣೆ ಇಲ್ಲ, ದಲಿತರ ಬಗ್ಗೆನೂ ಏನೂ ಇಲ್ಲ. ಇವರೆಲ್ಲ ಹೇಳಿದ್ರಲ್ಲ, ದೇಶ ತುಂಬ ಓಡಾಡಿದ್ರು ರಾಹುಲ್ ಗಾಂಧಿ, OBCಗಳಿಗೇನು ಮಾಡಿಲ್ಲ, OBCಗಳಿಗೇನು ಮಾಡಿಲ್ಲ ಅಂಥೇಳಿ. ಇವತ್ತು ಇವ್ರು 4 ರಾಜ್ಯಗಳಲ್ಲಿ ಏನು ಇವ್ರು CM ಗಳು ಕೂತ್ಕೊಂಡಿದಾರಲ್ಲ, ಎಲ್ಲ ಅಪ್ಪರ್ ಕ್ಯಾಸ್ಟ್ CM ಗಳು. ಒಬ್ಬ ಮುಸ್ಲಿಂ ಇಲ್ಲ, ಒಬ್ಬ ದಲಿತ ಇಲ್ಲ, ಒಬ್ಬ OBC ಇಲ್ಲ. ಇವ್ರುಗಳದ್ದು ಕೇವಲ ಮೊಸಳೆ ಕಣ್ಣೀರು. ಯಾರ ಹತ್ರ ದುಡ್ಡಿರ್ತಾರೆ, ಯಾರ ಹತ್ರ ಅಧಿಕಾರ ಇರುತ್ತೆ, ಅವ್ರಗಳಿಂದ ಓಡಾಡೋದು ಈ ನಕಲಿ ನೆಹರು ಕುಟುಂಬದ ಕೆಲಸ ಅಷ್ಟೇ ಇದು. ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ 5 ಮುಖ್ಯಮಂತ್ರಿಗಳನ್ನ ನಾವು ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ. ಇವತ್ತಿನ ಮಾತಾಡ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ನೀವು ಇವತ್ತು ಒಂದು 5-6 ಎಷ್ಟು ಮುಖ್ಯಮಂತ್ರಿಗಳು ನೀವು ಕರ್ನಾಟಕದಲ್ಲಿ ಎಷ್ಟು ಮಾಡಿದ್ರಿ? ಕರ್ನಾಟಕದಲ್ಲಿ ಎಷ್ಟು ದೇಶದ ಬಗ್ಗೆ ಮಾತಾಡ್ತಿದ್ದೀವಿ. ಸರ್, ಅವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಬಡವರ ಪರ, ದಲಿತರ ಪರ ಯಾವಾಗ್ಲೂ ಕಾಂಗ್ರೆಸ್ ಇಟ್ಕೊಂಡಿದೆ. ಎಲ್ಲಿದೆ ಸರ್, ಒಂದೇ ಒಂದು ಮುಖ್ಯಮಂತ್ರಿಯನ್ನ ಎಂದು ಮಾಡ್ಲಿಲ್ಲ. 8 ಜನ ಮುಖ್ಯಮಂತ್ರಿಗಳಿದ್ದಾರೆ ಪ್ರೆಸೆಂಟ್. ಅಲ್ಲ, ನಿಮ್ಮ 8 ಜನ ಇದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಮಾಡಕ್ ಸಾಧ್ಯ ಆಗಿಲ್ಲ? ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ನಾವು ಕೊಟ್ಟಿದ್ದೀವಿ. ದೇಶದ ಬಗ್ಗೆ ಮಾತಾಡ್ತಾರೆ. ದೇವರಾಜ್ ಅರಸಿಂದ ಹಿಡಿದು ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ಧರ್ಮ್ ಸಿಂಗ್ ಅವರಾಗಿರ್ಬೋದು,
ಈಗ ವೀರೇಂದ್ರ ಪಾಟೀಲ್ ನಮ್ಮ 5 OBC ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಆಗೋದು ವಿಚಾರ ಇಷ್ಟ ಅಲ್ವಾ? ಎಸ್, ಕರ್ನಾಟಕದ ವಿಚಾರವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಎಲ್ಲರೂ OBC ಹಿಂದುಳಿದ ವರ್ಗದವ್ರಿಗೆ ಒಂದೂ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಕೊಟ್ಟಿಲ್ಲ ಅಂತ ಹೇಳಿ. ನಮ್ಗೆ ಅಧಿಕಾರ ಟೈಮ್ ಸಿಕ್ಕಿದೆ ಕಡಿಮೆ ಮೇಡಮ್. ನಮ್ಗೆ ಎಷ್ಟು ಟೈಮ್ ಸಿಕ್ಕಿದೆ ಅಧಿಕಾರ? 8 ವರ್ಷದಲ್ಲಿ 5 ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿದ್ದಾರೆ. ಅವ್ರು 65 ವರ್ಷ ಆಳ್ವಿಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಆಯ್ತಾ? ನೀವು ನಾನು ದೇಶದ ವಿಚಾರದಲ್ಲಿ ಮಾತಾಡ್ತೀನಿ, ಬನ್ನಿ ಮಾತಾಡೋಣ ವಿಚಾರನ. ಇವತ್ತು ಯಾಕೆ ಆಯ್ತಪ್ಪ, ಇವತ್ತು DK ಶಿವಕುಮಾರ್ ಬದಲಿಗೆ ನೀವು ಪರಮೇಶ್ವರ್ಗೆ ಯಾಕೆ ಕೊಡ್ಲಿಕ್ಕೆ ಆಗಿಲ್ಲ? ಅವತ್ತು ಅವ್ರನ್ನ 2013 ಅವ್ರ ನೇತೃತ್ವದಲ್ಲಿ ಗೆದ್ದಿದ್ದಲ್ವಾ ಪಕ್ಷ. ಇವತ್ತು ಜಮೀರ್ ಅಹಮದ್ ಖಾನ್, ಒಂದ್ ನಿಮಿಷ, ನೀವು ಇದೇ ವೇಣುಗೋಪಾಲ್ ಅದೆಲ್ಲ ಹೇಳ್ತಾರೆ, ಯಾಕೆ ಜಮೀರ್ ಅಹಮದ್ ಅವ್ರ ಖಾನ್ ಕೊಡ್ಲಿಲ್ಲ ಇವರು ಮಿನಿಸ್ಟ್ರಿಗೆ? ಎಸ್ ಶಂಕರಗೌಡ್ರೆ, ಒಂದೇ ವಿಷಯ ಸರ್. ಈ ವಿಚಾರ ಏನು ಅಂತಂದ್ರೆ, ಇದೇ ನೀವು ಹಿಂದುಳಿದ ದಲಿತರನ್ನ ನೀವು ಉದ್ಧಾರ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಸಿದ್ದರಾಮಯ್ಯ ಇಳಿದಾಗ ಪರಮೇಶ್ವರ್ ಅವರಿಗೆ ಬೇಕಿತ್ತು ಆ ಸೀಟು, ಕೊಡ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯಾಗಿರುವಂತಹ ಒಂದು ವಿಚಾರವೂ ನಡೆದಿತ್ತು. ಅದೇ ನೀವು ಕೊಟ್ಟಿದ್ಯಾರಿಗೆ? ಒಕ್ಕಲಿಗರಿಗಲ್ವಾ? ಅದನ್ನೇ ಪ್ರಶ್ನೆ ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ತೀರಿ? ನೋಡಿ, ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ನಾವು ಪಕ್ಷ ನೀವು ಹೇಳಿದ್ರೆ ಪಕ್ಷದ ನೇತೃತ್ವ ವಿಚಾರಕ್ಕೆ ಬರುತ್ತೆ, ಹೈಕಮಾಂಡ್ ಹೇಳಿರುವಂತ ವಿಚಾರಕ್ಕೆ. ಬಿಜೆಪಿ ಆದ್ರೆ ನೋಡಿ, ಪರಮೇಶ್ವರ್ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಯಾರು ಸಿಎಂ ಮಾಡಿದ್ರಿ ಸರ್ ನೀವು? 2013ರಲ್ಲಿ ಮಾನ್ಯ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು. ಮುಖ್ಯಮಂತ್ರಿ ನಿರ್ಣಯ ಆಗೋದು ಹೈಕಮಾಂಡ್ ನಿರ್ದೇಶನದ ಮೇಲೆ, ಶಾಸಕಾಂಗ ಪಕ್ಷದಲ್ಲಿ ಒಂದು ನಿರ್ಣಯದ ಆಧಾರದ ಮೇಲೆ ಮುಖ್ಯಮಂತ್ರಿ. ಶಾಸಕಾಂಗ ಪಕ್ಷದಲ್ಲಿನೇ ಮಾನ್ಯ DK ಶಿವಕುಮಾರ್ ಅವರು ಹೈಕಮಾಂಡ್ ನ ಆದೇಶದಂತೆ ಅಂತ ಆಯ್ತು. ಹೈಕಮಾಂಡ್ ಆದೇಶ ಮತ್ತು ಶಾಸಕಾಂಗ ಪಕ್ಷದ ನೇತೃತ್ವದಲ್ಲಿ ದಲಿತರ ವಿಚಾರ ಬಂದಾಗ ಇವರು ಹೈಕಮಾಂಡ್ ಮಲಗುತ್ತೆ. ನಿಮ್ಮ ಯಡಿಯೂರಪ್ಪನವರು ನೀವು ಕಣ್ಣೀರು ಸುರಿಸಿ ಪಾಪ ಇಳಿ ವಯಸ್ಸಿನಲ್ಲಿ ತೊಂದರೆ ಕೊಟ್ಟು ಇಳಿಸಿದ್ರಲ್ಲ. ಸಿದ್ದರಾಮಯ್ಯ ಅವ್ರ ಕಣ್ಣೀರ್ ಹಾಕಿಲ್ಲ. ಸಿದ್ದರಾಮಯ್ಯನವರು ನೋಡಿ, ಇವ್ರಿಗೆ ನೋವಾಗಿ, ನೋಡಿ ಇವ್ರಿಗೆ ನೋವು ಕಣ್ಣೀರ್ ಹಾಕಿರೋದು. ನಿಮಗಾದ್ರೆ ನೋವಾಗಿ ಬಂದಿರುತ್ತೆ, ಅವ್ರಿಗಾದ್ರೆ ಅಧಿಕಾರ ಬಿಡ್ತಾರೆ ಅನ್ನೋದು. ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಅಂಟಿ ಕುತ್ಕೊಳ್ಳಿಲ್ಲ. ನಾನು ಅಧಿಕಾರ ಬಿಡ್ಬೇಕು, ಅಧಿಕಾರ ಬಿಡ್ತಾ ಇದ್ದೀರಂತ ಕಣ್ಣೀರ್ ಹಾಕಿರುವಂತದ್ದಲ್ಲ. ಅರ್ಥ ಆಯ್ತಲ್ಲ? ಅದು ಒಂದು ಭಾವನಾತ್ಮಕವಾಗಿ ಬಂದಂತಹ ಒಂದು ಸಂದರ್ಭದಲ್ಲಿ ಕಣ್ಣೀರ್ ಹಾಕಿರೋದು. ಅದು ಏನ್ ಭಾವನಾತ್ಮಕ ಬಂದ್ರಿ? ಅವರು ನನಗೆ ಕೆಳಗಡೆ ಇಳಿಸ್ತಾ ಇದ್ದಾರೆ,